ಅಂತರ್ಬಾಹ್ಯಾಂಡಕೋಶಂ ಹರಿತೋಪಲಾಭಂ ತರ್ಕಾಭಯೇತಂ ವಿಧಿಶರ್ವಪೂರ್ವ ಗೀರ್ವಾಣ ವಿಜ್ಞಾನದಮಾನತೋಸ್ಮಿ ಪ್ರಥಮೋ ಹನುಮಾನ್ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾದ್ ಭವೇತ್ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ನಮಸ್ಯೆ ಗುರುನ್ ಮಮ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿ ಸ್ಥಿತಿ ಅಪ್ಯಯೀಹ ನಿಯತಿದೃಶಿತಮೋ ಬಂಧ ಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೇಷ ಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಂ ಆನತೋಸ್ಮಿ ಶ್ರೀಗುರುಭ್ಯೋ ನಮಃ ಹರಿ ಓಂ. ಶ್ರೀಮದ್ಭಾಗವತದ ಸಪ್ತಮ ಸ್ಕಂಧದ ಮೊದಲನೇ ಅಧ್ಯಾಯದಲ್ಲಿ ಇವತ್ತು 6ನೇ ಶ್ಲೋಕ. ನಿರ್ಗುಣೋಪಿ ಹ್ಯಜೋ ವ್ಯಕ್ತೋ ಭಗವಾನ್ ಪ್ರಕೃತೆ ಪರಃ ಸ್ವಮಾಯಾ ಗುಣಮಾವಿಶ್ಯ ಬಾಧ್ಯಬಾಧಕತಾಂ ಗತಃ. ಪರೀಕ್ಷಿದ್ರಾಜನ ಪ್ರಶ್ನೆಗೆ ಶುಕಾಚಾರ್ಯರು ಉತ್ತರವನ್ನು ಕೊಡ್ತಾ ಪ್ರಾರಂಭ ಮಾಡ್ತಾ ಇದ್ದಾರೆ. ಮೊದಲು ಪರೀಕ್ಷಿದ್ರಾಜನ ಪ್ರಶ್ನೆಯನ್ನು ಹೊಗಳಿದ್ರು. ಸಾಧು ಪೃಷ್ಟಂ ಮಹಾರಾಜ ಅಂತ ಒಳ್ಳೆ ಪ್ರಶ್ನೆ ಕೇಳಿದಿ. ಭಗವಂತನ ಲೀಲೆ ಅಂತನ್ನೋದು ಬಹಳ ಅದ್ಭುತವಾದದ್ದು. ಆ ಭಗವಂತನ ಮಹಿಮೆಯನ್ನ ಎಷ್ಟು ವಿಚಾರ ಮಾಡಿದರೂ ಕೂಡ ಆ ಮಹಿಮೆ ಬೆಳೀತಾ ಹೋಗ್ತದೆ, ಅವನಲ್ಲಿ ಭಕ್ತಿ ಹೆಚ್ಚಾಗ್ತಾ ಹೋಗ್ತದೆ. ಅಂತಹ ಭಗವಂತನ ಮಹಿಮೆ ಅತ್ಯಂತ ಪುಣ್ಯಕರವಾದದ್ದು. ನಾರದರೇ ಮೊದಲಾದಂತಹ ಋಷಿ ಮುನಿಗಳೆಲ್ಲ ಕೊಂಡಾಡುವಂಥದ್ದು. ಅಂತಹ ಉತ್ತಮವಾದ ಪ್ರಶ್ನೆಯನ್ನ ನೀನು ಕೇಳಿದ್ದಿ. ನಾನು ಆ ಭಗವಂತನ ಕಥೆಯನ್ನ ಹೇಳ್ತೇನೆ. ಮೊದಲು ಗುರುಗಳಾದಂತಹ ವೇದವ್ಯಾಸ ದೇವರಿಗೆ ನಮಸ್ಕಾರ ಮಾಡಿ ಆ ಹರಿಕಥೆಯನ್ನ ಹೇಳ್ತೇನೆ ಅಂತ ಸಂಕಲ್ಪ ಮಾಡಿ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಆ ಪರೀಕ್ಷಿದ್ರಾಜನ ಪ್ರಶ್ನೆ ಏನಿತ್ತು ಅಂದ್ರೆ, ಭಗವಂತ ಯಾಕೆ ದೇವತೆಗಳ ಕಡೆಯಲ್ಲಿ ನಿಲ್ತಾನೆ? ದೇವತೆಗಳ ಪಕ್ಷವನ್ನ ವಹಿಸಿ ದೈತ್ಯರನ್ನ ಯಾಕೆ ಸಂಹಾರ ಮಾಡ್ತಾನೆ? ಇದು ವಿಷಮ ಇದ್ದಂತೆ ಇದೆ ಅಲ್ವಾ? ಪಕ್ಷಪಾತ ಮಾಡ್ತಾನೆ ಅಂತ ಅನಿಸ್ತಾ ಇದೆ ಅಲ್ವಾ? ಯಾಕೆ ಹೀಗೆ ಮಾಡ್ತಾನೆ ಅಂತ ಪ್ರಶ್ನೆ ಇತ್ತು. ಅದಕ್ಕೆ ಉತ್ತರವನ್ನು ಕೊಡ್ತಾ, ಭಗವಂತ ಅವನು ಪ್ರಕೃತೆ ಪರಹ, ಪ್ರಕೃತಿಗಿಂತಲೂ ಕೂಡ ಅತ್ಯಂತ ವಿಲಕ್ಷಣನಾಗಿರ್ತಕ್ಕಂಥವನು. ಆ ಪ್ರಕೃತಿಯ ಗುಣಗಳೇನಿದ್ದಾವೆ, ಸತ್ವ ರಜಸ್ಸು ತಮಸ್ಸು ಎಂಬಂತಹ ಗುಣಗಳು
ಆ ಗುಣಗಳ ವಿಕಾರ ಅಂತನ್ನೋದು ಅವನಿಗಿಲ್ಲ. ಬೇರೆ ಎಲ್ಲರಿಗೂ ಕೂಡ ಪ್ರಕೃತಿ ಗುಣ ವಿಕಾರ ಇದೆ, ಆದ್ರೆ ಅವನಿಗೆ ಆ ಪ್ರಕೃತಿಯ ಗುಣತ್ರಯಗಳ ವಿಕಾರ ಇಲ್ಲ. ಅವನಿಗೆ ಜನನ ಇಲ್ಲ, ಮರಣ ಇಲ್ಲ, ಎಲ್ಲ ಕಡೆಯಲ್ಲಿ ವ್ಯಾಪ್ತನಾಗಿದ್ದಾನೆ, ಆದರೂ ಅವ್ಯಕ್ತನಾಗಿರ್ತಾನೆ. ಅವ್ಯಕ್ತ ಅವ್ಯಕ್ತನಾಗಿದ್ರೂ, ಜನನ ಮರಣ ಇಲ್ಲದೆ ಇದ್ರು, ಗುಣತ್ರಯ ವಿಕಾರಗಳಿಲ್ಲದೆ ಇದ್ರು, ತನ್ನ ಅಧೀನದಲ್ಲಿ ಈ ಪ್ರಕೃತಿಯನ್ನ ಇಟ್ಟುಕೊಂಡಿದ್ದಾನೆ. ಆ ಪ್ರಕೃತಿಯಿಂದ ದೇವತೆಗಳ ಅಸುರರ ಶರೀರಗಳನ್ನ ನಿರ್ಮಾಣ ಮಾಡ್ತಾನೆ. ಆ ಶರೀರವನ್ನ ತಾನು ನಿರ್ಮಾಣ ಮಾಡೋದಷ್ಟೇ ಅಲ್ಲದೆ ಆ ಶರೀರದ ಒಳಗೆ ತಾನು ಪ್ರವೇಶ ಮಾಡ್ತಾನೆ. ಶರೀರದ ಒಳಗೆ ಪ್ರವೇಶ ಮಾಡಿ ಅವರು ಪರಸ್ಪರವಾಗಿ ಬಾಧೆಗೆ ಒಳಗಾಗುವುದನ್ನ ಮತ್ತು ಬಾಧೆ ಪಡಿಸೋದನ್ನ ತಾನೇ ನಿಯಂತ್ರಣ ಮಾಡ್ತಾನೆ. ಬಾಧ್ಯ ಬಾಧಕತಾಂ ಗತಃ ಅಂತ. ಈ ಬಾಧ್ಯ ಬಾಧಕತ ಇದು ಅವರವರೇ ಮಾಡ್ಕೊಳ್ತಾರೆ, ಅದನ್ನು ಒಳಗೆ ನಿಂತು ಇವನು ನಿಯಂತ್ರಣ ಮಾಡ್ತಾನೆ. ಎಲ್ಲ ದೇವತೆಗಳ ಶರೀರದೊಳಗೂ ಇವನೇ ನಿಂದಿರ್ತಾನೆ, ಅಸುರರ ಶರೀರದ ಒಳಗೂ ಇವನೇ ಒಳಗೆ ಪ್ರವೇಶ ಮಾಡಿ ಬಾಧ್ಯ ಬಾಧಕತಾಂ ಗತಃ ಅಂತ. ಅಂದ್ರೆ ಅವರು ದೇವತೆಗಳು ಮತ್ತು ಅಸುರರು ಪರಸ್ಪರವಾಗಿ ಬಾಧೆಗೆ ಒಳಗಾಗುವುದನ್ನ, ಬಾಧೆ ಪಡಿಸುವುದನ್ನ ಎರಡನ್ನೂ ಕೂಡ ತಾನೇ ನಿಯಂತ್ರಣ ಮಾಡ್ತಾನೆ ಅಂತ ಅರ್ಥ. ಒಳಗೆ ಕೂತು ನಿಯಂತ್ರಣ ಮಾಡ್ತಾನೆ. ಇಲ್ಲಿ ಬಾಧ್ಯ ಬಾಧಕತಾಂ ಗತಃ ಅಂತಂದ್ರೆ ಭಗವಂತ ತನ್ನ ನಿಜ ಸ್ವರೂಪದಲ್ಲಿ ತ್ರಿಗುಣಾತೀತ ಆದರೂ ಕೂಡ ತನ್ನ ಮಾಯೆಯನ್ನ ಆ ಮಾಯೆಯ ಗುಣವನ್ನ ಸ್ವೀಕಾರ ಮಾಡಿ ಅಸುರರನ್ನ ಕೊಲ್ತಾನೆ, ದೇವತೆಗಳಿಂದಲ ಕೊಲ್ಲಿಸ್ತಾನೆ. ಹೀಗಾಗಿ ನಿಜ ಸ್ವರೂಪದಲ್ಲಿ ಅವನು ಎಲ್ರಿಗೂ ಕೂಡ ಸಮಾನ ಅಂತ ಹೀಗೆ ಶ್ರೀಧರಿಯ ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ನಿಜ ಸ್ವರೂಪದಲ್ಲಿ ಅವನು ಸಮಾನ. ಯಾಕೆಂದ್ರೆ ತ್ರಿಗುಣಾತೀತ, ತನ್ನ ಮಾಯೆಯ ಗುಣವನ್ನ ಸ್ವೀಕಾರ ಮಾಡಿ ಅಸುರರನ್ನ ಕೊಲ್ತಾನೆ, ದೇವತೆಗಳನ್ನ ಕೊಲ್ಲಿಸ್ತಾನೆ, ದೇವತೆಗಳಿಂದ ಕೊಲ್ಲಿಸ್ತಾನೆ ಅಂತ. ಆದರೆ ಮನುಷ್ಯರಲ್ಲಿಯೂ ಪಕ್ಷಪಾತ, ದ್ವೇಷ ಮುಂತಾದವುಗಳು ಅದ್ವೈತ ಸಿದ್ಧಾಂತದ ಪ್ರಕಾರ ಮಾಯೆಯ ಗುಣಗಳ ಪ್ರಭಾವ. ಹಾಗಾದ್ರೆ ಭಗವಂತನಿಗೂ ಹೀಗೆ ಅಂತಂದ ಮೇಲೆ ಮಾಯೆಯ ಒಂದು ಗುಣವನ್ನ ಸ್ವೀಕಾರ ಮಾಡಿ ಅಸುರರನ್ನ ಕೊಲ್ತಾನೆ, ದೇವತೆಗಳಿಂದ ಕೊಲ್ಲಿಸ್ತಾನೆ ಭಗವಂತ ಅನ್ನೋದಾದ್ರೆ ಮನುಷ್ಯರಿಗೂ ಭಗವಂತನಿಗೂ ಏನು ವ್ಯತ್ಯಾಸ ಬಂತು? ಮನುಷ್ಯನೂ ಕೂಡ ನಿಜ ಸ್ವರೂಪದಲ್ಲಿ ನಿರ್ಗುಣ, ಅವನು ಮಾಯೆಯ ಗುಣವನ್ನ ಸ್ವೀಕಾರ ಮಾಡಿಯೇ ಗುಣಗಳ ಪ್ರಭಾವಕ್ಕೆ ಒಳಗಾಗಿಯೇ ಪಕ್ಷಪಾತ, ದ್ವೇಷ ಮೊದಲಾದವುಗಳನ್ನು ಮಾಡುತ್ತಾನೆ. ಭಗವಂತನು ಹಾಗೆ ಅಂತ ಹೇಳಿಬಿಟ್ರೆ ಏನು ವ್ಯತ್ಯಾಸ ಇಲ್ಲ ಅಂತ ಆಗ್ಬಿಡತ್ತೆ. ನಿಜ ಸ್ವರೂಪದಲ್ಲಿ ಇಬ್ರು ನಿರ್ಗುಣ ಬ್ರಹ್ಮರೇ. ತ್ರಿಗುಣ ದೋಷಗಳೇನಿದ್ದಾವೆ ಆ ದೋಷಗಳನ್ನ ನಿರ್ಗುಣ ಬ್ರಹ್ಮನಲ್ಲಿ ಆರೋಪ ಮಾಡದಂಗೆ ಆಯ್ತಲ್ವಾ ಶ್ರೀಧರಿಯ ವ್ಯಾಖ್ಯಾನ ಪ್ರಕಾರ. ಹಾಗಾಗಿ ಸರ್ವಸಮತ್ವ ಗುಣ ಭಗವಂತನಲ್ಲಿ ಇಲ್ಲ ಅಂತಾನೆ ಆಯ್ತು. ಪಕ್ಷಪಾತ ದೋಷ ಇದೇ ಭಗವಂತನಿಗೆ ಅಂತಾನೆ ಒಪ್ಪಗೊಂಡಂಗಾಯ್ತು ಅದ್ವೈತಿಗಳು. ಗಿರಿಧರಿಯ ವ್ಯಾಖ್ಯಾನದಲ್ಲಿ ಅವರು ಹೇಳ್ತಾರೆ ಬ್ರಹ್ಮನಲ್ಲಿ ವೈಷಮ್ಯ ದೋಷ ಇಲ್ಲ. ಯಾಕೆ ಅಂದ್ರೆ ಅವನು ತಾನೇ ಕ್ರೀಡೆಗೋಸ್ಕರ ತ್ರಿಗುಣಗಳಲ್ಲಿ ಪ್ರವೇಶ ಮಾಡಿ ತಾನೇ ಅಸುರರಿಂದ ಹತನಾಗ್ತಾನೆ, ತಾನೇ ಅವರಿಗೆ ಹಂತಕನೂ ಆಗ್ತಾನೆ ದೇವತೆಗಳ ಒಳಗೆ ಇದ್ದು. ಆದರೆ ವೈಷಮ್ಯ ದೋಷ ಪರಿಹಾರಕ್ಕೆ ಹೊರಟು ತಾನೇ ಹತನಾಗ್ತಾನೆ ಅಂದರೆ ಅದು ಇನ್ನೂ ಹೆಚ್ಚಿನ ದೋಷ. ಇವರಿಗಿಂತ ಶ್ರೀಧರಿಯ ವ್ಯಾಖ್ಯಾನದಲ್ಲಿ ಹೇಳೋದಕ್ಕಿಂತ ಇದು ಮತ್ತೂ ಹೆಚ್ಚಿನ ದೋಷ. ತಾನೇ ಹತನಾಗ್ತಾನೆ ಅಂತ ಹೇಳಿಬಿಟ್ಟಿದ್ದಾರೆ ಅವರು ಗಿರಿಧರಿಯ ವ್ಯಾಖ್ಯಾನದಲ್ಲಿ.
ಮತ್ತೆ ಕ್ರೀಡೆಗಾಗಿ ಸಾಯ್ತಾನೆ ಅಂತ. ಕ್ರೀಡೆಗಾಗಿ ಯಾರಾದರೂ ಸಾಯ್ತಾರ? ಅದು ಸ್ವಲ್ಪ ಹಾಸ್ಯಾಸ್ಪದವಾಗಿದೆ. ವೈಷಮ್ಯ ಇಲ್ಲ ಅನ್ನೋದನ್ನ ತಿಳಿಸ್ಲಿಕ್ಕೆ ಹೋಗಿ ಇನ್ನೊಂದು ಎಡವಟ್ಟು ಮಾಡ್ಕೊಂಡಂಗೆ ಆಯ್ತಿದ್ದು. ಕ್ರೀಡೆಗೋಸ್ಕರ ತಾನು ಹತನಾಗ್ತಾನೆ ಅಂತಂದ್ರೆ ಕ್ರೀಡೆಗೋಸ್ಕರ ಯಾರಾದರೂ ಹತರಾಗ್ತಾರಾ? ಇನ್ನು ಜೀವ ಗೋಸ್ವಾಮಿ ವ್ಯಾಖ್ಯಾನದಲ್ಲಿ ಅವರೇನು ಹೇಳಿದ್ದಾರೆ ಅಂದ್ರೆ, ಸ್ವೇಷು ಭಕ್ತೇಷು ಯಾ ಮಾಯಾ ಕೃಪಾ ತತ್ರೋಚಿತೋ ಯೋ ಗುಣಃ ಲೀಲಾಕೌತುಕಮಯ. ಭಗವಂತ ಲೀಲೆಗಾಗಿ ಶುದ್ಧ ಸತ್ವಗುಣವನ್ನು ಅವಲಂಬಿಸಿ ಅಸುರರಿಂದ ಪರಾಜಯವನ್ನು ಹೊಂದುತ್ತಾನೆ ಅಂತ ಹೇಳಿದ್ದಾರೆ. ಆದರೆ ಸೋಲಿಕ್ಕೆ ಸತ್ವಗುಣ ಅಂದ್ರೆ ಅದು ಶುದ್ಧ ಸತ್ವ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಮಿಶ್ರ ಸತ್ವೇ ಆಗಿರಬೇಕು. ಅವರು ಸತ್ವಾಖ್ಯ ತಮ್ ಆವಿಶ್ಯ ಅವಲಂಬ್ಯ ಭಗವಾನ್ ಕದಾಚಿದ ಅಸುರೈ ಬಾಧ್ಯತಾಂ ಪರಾಜಯಂ ಅಂತ ಹೇಳಿದ್ದಾರೆ. ಸತ್ವಗುಣವನ್ನ, ಶುದ್ಧ ಸತ್ವಗುಣವನ್ನು ಅವಲಂಬಿಸಿ ಅಸುರರಿಂದ ಸೋಲ್ತಾನೆ ಅಂತ. ಸತ್ವಗುಣ ಸೋಲಿಕ್ಕೆ ಕಾರಣ ಆಗಿದೆ ಅಂದ್ರೆ ಅದು ಶುದ್ಧ ಸತ್ವಗುಣ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ, ಮಿಶ್ರ ಸತ್ವ ಆಗಿರಬೇಕು. ಜಯ ಪರಾಜಯಗಳನ್ನ ಅವರವರ ಕರ್ಮಾನುಸಾರ ಭಗವಂತ ಕೊಡ್ತಾನಾದ್ರಿಂದ ವೈಷಮ್ಯ ದೋಷ ಇಲ್ಲ ಅಂತ ಹೇಳಿದ್ದಾರೆ. ಕರೆಕ್ಟ್. ಆದರೂ ಕರ್ಮ ದೇವತೆಗಳಿಂದ ಸತ್ಕರ್ಮವನ್ನ ಯಾಕೆ ಮಾಡಿಸ್ತಾನೆ, ಅಸುರರಿಂದ ದುಷ್ಕರ್ಮವನ್ನ ಯಾಕೆ ಮಾಡಿಸ್ತಾನೆ? ಈ ಪ್ರಶ್ನೆಗೆ ಉತ್ತರ ಇಲ್ಲ ಅವರ ವ್ಯಾಖ್ಯಾನದಲ್ಲಿ. ಹಾಗಾಗಿ ಒಳಗೆ ಕೂತು ಅವನೇ ಎಲ್ಲರಿಂದ ಕರ್ಮಗಳನ್ನು ಮಾಡಿಸೋನು ಅಂದ ಮೇಲೆ ಸತ್ಕರ್ಮವನ್ನ ಯಾಕೆ ಮಾಡಿಸ್ಬೇಕು ದೇವತೆಗಳಿಂದ, ಅಸುರರಿಂದ ದುಷ್ಕರ್ಮವನ್ನೇ ಯಾಕೆ ಮಾಡಿಸ್ಬೇಕು? ಹೀಗೆ ಮಾಡಿಸೋದ್ರಿಂದ ವೈಷಮ್ಯ ದೋಷ ಬಂತಲ್ವಾ ಅನ್ನೋ ಪ್ರಶ್ನೆ ಹಾಗೆ ಉಳಿತು. ಮತ್ತೆ ಪ್ರಕೃತದಲ್ಲಿ ಈಗ ವೇನ, ಶಿಶುಪಾಲ ಇವರಿಬ್ರು ಕೂಡ ಭಗವಂತನನ್ನ ನಿಂದನೆ ಮಾಡ್ತಾರೆ. ಆದರೆ ವೇನನಿಗೆ ತಮಸ್ಸು, ಶಿಶುಪಾಲನಿಗೆ ಸಾಯುಜ್ಯಗಳನ್ನು ಕೊಟ್ಟ ಅಂತಿದೆ ಭಗವಂತ. ಇದು ಹೇಗೆ? ಅದರಿಂದ ಆಯಾ ಜೀವಸ್ವರೂಪ ಯೋಗ್ಯತೆ ಅಂತ ಹೇಳಿಯೇ ಪರಿಹಾರ ಮಾಡಬೇಕು. ಇಲ್ಲಿ ಭಾಗವತದಲ್ಲಿ ನೋಡುವಾಗ ಸ್ವಮಾಯಾ ಗುಣಮಾವಿಶ್ಯ ಬಾಧ್ಯ ಬಾಧಕತಾಂ ಗತಃ ಅಂತಿದೆ. ಸ್ವಮಾಯಾ ಗುಣಮಾವಿಶ್ಯ ಅಂದ್ರೆ ಸ್ವಮಾಯ, ಸ್ವತಂತ್ರವಾದ ತನ್ನ ಇಚ್ಛೆ ಅಂತ ಅರ್ಥ. ಸ್ವಮಾಯ ಅಂದ್ರೆ ಭಗವಂತನ ಇಚ್ಛೆ, ಮಾಯಾ ಅನ್ನೋ ಶಬ್ದಕ್ಕೆ ಇಚ್ಛೆ ಅಂತ ಅರ್ಥ. ಸ್ವಮಾಯ ಅಂದ್ರೆ ಸ್ವತಂತ್ರವಾದ ತನ್ನ ಇಚ್ಛೆ ಅನ್ನೋ ಗುಣವನ್ನ ಅವಲಂಬಿಸಿ ಸ್ವೇಚ್ಛಾಧೀನವಾದ ಸತ್ವಾದಿ ಗುಣ ಪರಿಣಾಮ ರೂಪವಾದಂತಹ ದೇವ, ಅಸುರ ಮೊದಲಾದ ಶರೀರಗಳನ್ನು ತಾನು ಪ್ರವೇಶ ಮಾಡಿ ಜಯ ಅಪಜಯ ಮೊದಲಾದವುಗಳನ್ನು ಕೊಡ್ತಾನೆ ಅಂತ ಅರ್ಥ. ತನ್ನ ಇಚ್ಛೆಯಿಂದಲೇ ತಾನು ನರಸಿಂಹ ಮೊದಲಾದ ರೂಪಗಳಲ್ಲಿ ಅಸುರರಿಗೆ ಸಂಹಾರಕನೂ ಆಗ್ತಾನೆ. ತನ್ನ ಇಚ್ಛೆಯಿಂದ ಇಂದ್ರಾದಿ ಶರೀರಗಳಲ್ಲಿ ಅವರಿಂದ ಸಂಹಾರವನ್ನೂ ಮಾಡ್ತಾನೆ. ಭಗವಂತ ತನ್ನ ಸ್ವರೂಪಭೂತವಾದ ತನ್ನ ಸ್ವತಂತ್ರವಾದ ಇಚ್ಛೆ ಇಂದಲೇನೆ ಇದನ್ನೆಲ್ಲ ಮಾಡ್ತಾನೆ. ಅವನ ಇಚ್ಛೆ ಜೀವಸ್ವರೂಪ ಯೋಗ್ಯತೆಯನ್ನು ಮತ್ತು ಅದಕ್ಕೆ ಅನುಗುಣವಾದ ಕರ್ಮವನ್ನು ಅವಲಂಬಿಸಿರ್ತದೆ ಅಂತ ತಿಳ್ಕೊಳ್ಬೇಕು. ಅದನ್ನು ಅವಲಂಬಿಸಿಕೊಂಡೇ ಭಗವಂತನ ಇಚ್ಛೆ ಇರ್ತದೆ. ದೇವತೆಗಳ ಶರೀರದೊಳಗಿದ್ದು ಅವರಿಗೆ ಶಕ್ತಿಯನ್ನ ಕೊಟ್ಟು ಅಸುರರನ್ನ ಕೊಲ್ಲಿಸ್ಲಿ, ಅಸುರ ಶರೀರದೊಳಗಿದ್ದು
ಯಾಕೆ? ಏನ್ ಮಾಡಬೇಕು? ಹೇಗೂ ಸಾಯ್ತಾರ ಅವರು, ಅದ್ಯಾಕೆ ಅಂತ ಒಂದು ಪ್ರಶ್ನೆ ಬರ್ತದೆ. ದೇವತೆಗಳ ಶರೀರದೊಳಗಿದ್ದು ದೈತ್ಯರನ್ನು ಕೊಲ್ಲಿಸ್ಬೇಕಲ್ವಾ, ಅದಕ್ಕೆ ಅದ್ರೊಳಗೆ ಇರ್ಲಿ ಬೇಕಾರೆ. ಅಸುರ ಶರೀರದೊಳಗೆ ಯಾಕಿರ್ಬೇಕು ಭಗವಂತ? ಕೊಲ್ಲಿಕ್ಕೆ ಅವರನ್ನ, ಅವ್ರು ಹೇಗೂ ಸಾಯ್ತಾರೆ, ಅವ್ರ ಶರೀರದೊಳಗೆ ಯಾಕಿರ್ಬೇಕು ಅಂತ ಒಂದು ಪ್ರಶ್ನೆ ಬರ್ತದೆ. ಅದಕ್ಕೂ ಉತ್ತರ, ಆ ಅಸುರರು ಲೋಕಕಂಟಕರು ಅಂತ ಆಗಬೇಕಲ್ವಾ, ಅವರು ಲೋಕಕಂಟಕರಾಗ್ಲಿಕ್ಕೂ ಒಂದು ಶಕ್ತಿ ಬೇಕು ಅವರಿಗೆ, ಅದಕ್ಕೆ ಅವರ ಶರೀರದೊಳಗೂ ಇರ್ತಾನೆ. ಇದನ್ನ ಭವಿಷ್ಯತ್ ಪರ್ವದ ಒಂದು ಶ್ಲೋಕವನ್ನು ನಾವು ನೋಡೋದ್ರಿಂದ ಗೊತ್ತಾಗ್ತದೆ. ಮಧ್ವಾಚಾರ್ಯರು ಆ ಭವಿಷ್ಯತ್ ಪರ್ವದ ವಾಕ್ಯವನ್ನು ಉದಾಹರಿಸಿ ಈ ವಿಷಯವನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ. ಬಾಧ್ಯಾದಿಸ್ಥೋ ಹರಿರ್ನಿತ್ಯಂ ಬಾಧ್ಯತಾದಿಗತೇತ್ಯಪಿ ಗೀಯತೆ ನತು ಬಾಧ್ಯತ್ವಾತ್ ನಿತ್ಯಾದೋಷಯುತತ್ವತಃ ಇತಿ ಭವಿಷ್ಯತ್ ಪರ್ವಣಿ. ಮಧ್ವಾಚಾರ್ಯರು ಭವಿಷ್ಯತ್ ಪರ್ವದ ಈ ವಾಕ್ಯವನ್ನು ಉದಾಹರಿಸ್ತಾರೆ. ಬಾಧ್ಯ ಬಾಧಕರಲ್ಲಿ ಅಂದ್ರೆ ಶಿಕ್ಷೆಗೆ ಅರ್ಹರಾದಂತಹ ಅಸುರರು ಮತ್ತು ಶಿಕ್ಷೆಯನ್ನ ಮಾಡುವಂತಹ ದೇವತೆಗಳು ಇಬ್ಬರಲ್ಲಿಯೂ ಭಗವಂತ ಇದ್ದು ಇಬ್ಬರಿಗೂ ಬಲವನ್ನ ತಂದು ಕೊಡ್ತಾನೆ. ಆದ್ರಿಂದ ಅವನೇ ಅಪರಾಧಿಯೂ ಅನಿಸ್ತಾನೆ, ಶಿಕ್ಷೆ ಮಾಡೋನು ಅವನೇ ಅನಿಸ್ತಾನೆ ಅಂತ ಹೀಗೆ ಹೇಳ್ತಾ ಇದ್ದ. ಇಲ್ಲಿ ಭಗವಂತ ಅಪರಾಧಿ ಅಂದ್ರೆ ಬಾಧ್ಯ ಅಂತ ಅನ್ಸೋದು ಲೋಕ ವ್ಯವಹಾರದಲ್ಲ, ಅವನೇ ಸ್ವತಂತ್ರ ಅಂತ ತಿಳಿದು ಅದರಂತೆ ವ್ಯವಹಾರ ಮಾಡುವ ಜ್ಞಾನಿಗಳ ವ್ಯವಹಾರದಲ್ಲಿ ಅವನು ಅಪರಾಧಿ ಅಂತ ಅನಿಸ್ತಾನೆ. ಅಂದ್ರೆ ಅಪರಾಧಿಗಳ ಒಳಗಿದ್ದು ಅವರ ಯೋಗ್ಯತೆ ಪೂರ್ವಕರ್ಮಾನುಸಾರ ಅಪರಾಧ ಮಾಡಲಿಕ್ಕೆ ಅವರಿಗೆ ಬಲವನ್ನು ತಂದುಕೊಟ್ಟು ಪ್ರೇರಕನಾಗಿರ್ತಾನೆ ಅಂತ ಅರ್ಥ. ಅಪರಾಧಿ ಅನಿಸ್ತಾನೆ ಅಂದ್ರೆ ಹಾಗಭಿಪ್ರಾಯ. ಬ್ರಹ್ಮಸೂತ್ರದಲ್ಲಿ ಓಂ ತದಧೀನತ್ವಾದರ್ಥವತ್ ಓಂ ಅಂತ ಒಂದು ಸೂತ್ರ ಇದೆ. ಆ ಸೂತ್ರದಲ್ಲಿ ಜ್ಞಾನಿಗಳ ವ್ಯವಹಾರ ಹೀಗೆ ಇರ್ತದೆ ಅಂತ ಹೇಳಿದ್ದಾರೆ. ಹೀಗೆ ಬಾಧ್ಯ ಬಾಧಕತಾಂಗತಃ ಅಂತಂದ್ರೆ ಬಾಧ್ಯರಲ್ಲಿ ಬಾಧಕರಲ್ಲಿ ತಾನು ಪ್ರೇರಕನಾಗಿ ಇರ್ತಾನೆ ಅಂತ ಹೀಗೆ ಅರ್ಥವನ್ನ ಮಾಡಬೇಕು. ಬಾಧ್ಯಾದಿಸ್ಥೋ ಹರಿರ್ನಿತ್ಯಂ ಬಾಧ್ಯತಾದಿಗತೇತ್ಯಪಿ ಗೀಯತೆ ನತು ಬಾಧ್ಯತ್ವಾತ್ ಅಂತ ಭವಿಷ್ಯತ್ ಪರ್ವದ ವಾಕ್ಯ. ಬಾಧ್ಯರಾದ ಅಸುರರಲ್ಲಿ ಮತ್ತು ಬಾಧಕರಾದ ಸುರರಲ್ಲಿ ನಿಯಮನ ಮಾಡ್ಲಿಕ್ಕೋಸ್ಕರ ಯಾವಾಗಲೂ ಇರ್ತಾನೆ. ಆದ್ರಿಂದ ಬಾಧ್ಯತ್ವ ಬಾಧಕತ್ವ ಎರಡನ್ನೂ ಹೊಂದಿದವನು ಅಂತ ವ್ಯವಹಾರ ಇದೆ. ಯಾರ ವ್ಯವಹಾರ? ಜ್ಞಾನಿಗಳ ವ್ಯವಹಾರ. ಹೊರತು ಅಸುರರಂತೆ ಬಾಧ್ಯತ್ವವನ್ನು ಹೊಂದಿ ಬಾಧ್ಯ ಅಂತ ಅನ್ಸೋದಿಲ್ಲ ಅವನು. ದೇವತೆಗಳಂತೆ ಬಾಧಕತ್ವವನ್ನು ಹೊಂದಿ ಬಾಧಕ ಅಂತನೂ ಅನಿಸೋದಿಲ್ಲ. ಹೀಗೆ ಹೇಳಿದ್ರೆ ಭಗವಂತನಲ್ಲಿ ಯಾವತ್ತೂ ಕೂಡ ದೋಷ ಬರೋದಿಲ್ಲ ಅಂತ ಹೀಗೆ ಭವಿಷ್ಯತ್ ಪರ್ವ ವಾಕ್ಯ ನಮಗೆ ತಿಳಿಸ್ತಾ ಇದೆ. ಈ ರೀತಿ ಅಭಿಪ್ರಾಯವನ್ನು ಇಟ್ಟುಕೊಳ್ಬೇಕು. ಅವರವರ ಯೋಗ್ಯತಾನುಸಾರವಾಗಿ ಅವರ ಒಳಗೆ ಕೂತು ಆ ಕೆಲಸವನ್ನ ಮಾಡಿಸ್ಲಿಕ್ಕೋಸ್ಕರ ಭಗವಂತ ಒಳಗಿದ್ದು ಅದಕ್ಕನುಗುಣವಾಗಿಯೇ ಮಾಡ್ತಾನೆ. ಹಾಗಾಗಿ ಇದರಲ್ಲಿ ಪಕ್ಷಪಾತ ಅಂತನ್ನೋ ದೋಷಕ್ಕೆ ಅವಕಾಶ ಇಲ್ಲ. ನಿರ್ಗುಣೋಪಿ ಹ್ಯಜೋ ವ್ಯಕ್ತೋ ಭಗವಾನ್ ಪ್ರಕೃತೆ ಪರಃ ಸ್ವಮಾಯಾ ಗುಣಮಾವಿಶ್ಯ ಬಾಧ್ಯಬಾಧಕತಾಂ ಗತಃ ಸತ್ವಂ ರಜಸ್ತಮ ಇತಿ. ಇಲ್ಲಿ ಬಂದು ಲೋಕವತ್ತು ಲೀಲಾ ಕೈವಲ್ಯಂ ಇತಿ ಸೂತ್ರಾತ್ ಅಂತ ಹೇಳ್ತು ಲೀಲಾ ಪ್ರಯೋಜಕತಿ ಅಂತ ಪದರತ್ನಾವಳಿ ಕೊಟ್ಟಿದ್ದಾರೆ. ಬೇರೆ ಒಂದು ಸೂತ್ರ ಕೂಡ ಕೊಟ್ಟು ಮಾಡಿದ್ದಾರೆ. ಹೌದು, ಎಲ್ಲಿ ಹೇಳಿ? ಪದರತ್ನಾವಳಿಯಲ್ಲಿ ಈ ಶಬ್ದೇನ ಲೋಕವತ್ತು ಲೀಲಾ ಕೈವಲ್ಯಂ ಇತಿ ಸೂತ್ರಾತ್ ಲೀಲಾಂ ಪ್ರಯೋಜಕತಿ ಅಂತ ಕೊಟ್ಟಿದ್ದಾರೆ. ಅದೇ ಇದು ಭಗವಂತನ ಲೀಲೆ ಅಂತ. ಇದನ್ನಾದ್ರು ಯಾಕೆ ಮಾಡ್ಬೇಕು ಭಗವಂತ? ಅದರಿಂದ ಅವನಿಗೇನು ಉಪಯೋಗ? ಅದು ಬಂತಲ್ಲ ಪ್ರಶ್ನೆ. ಏನೂ ಪ್ರಯೋಜನ ಇಲ್ಲ ಅವನಿಗೆ.
ಅಂದ್ರೆ ಅದು ಲೀಲೆ, ಭಗವಂತ ಲೀಲೆಗೋಸ್ಕರ ಮಾಡ್ತಾನೆ ಅಂತ. ಲೋಕವತ್ತು ಲೀಲಾ ಕೈವಲ್ಯಂ ಅನ್ನೋ ಸೂತ್ರದಲ್ಲಿ ಇದು ಭಗವಂತನ ಲೀಲೆ ಅಂತ ತೋರಿಸಿಕೊಟ್ಟಿದ್ದಾರೆ. ಗುರುಗಳು ಕೆಲವೊಮ್ಮೆ ದೈತ್ಯರಲ್ಲಿ ಇದ್ದು ದೇವತೆಗಳು ಕೂಡ ಸೋಲು ಕೊಡ್ತಾನಲ್ಲ. ಹೌದು, ಅದು ಆ ಪ್ರಾರಬ್ಧ ಕರ್ಮಕ್ಕನುಸಾರವಾಗಿ ತಾತ್ಕಾಲಿಕವಾಗಿ ಅದು. ಸತ್ವಂ ರಜಸ್ತಮ ಇತಿ ಪ್ರಕೃತೇರ್ನಾತ್ಮನೋ ಗುಣಾಃ ನ ತೇಷಾಂ ಯುಗಪದ್ರಾಜನ್ ಹ್ರಾಸ ಉನ್ನಾಹ ಏವ ಚ. ಈ ಸತ್ವ, ರಜಸ್ಸು, ತಮಸ್ಸು ಅಂತನ್ನೋ 3 ಗುಣಗಳೇನಿದ್ದಾವೆ, ಇದು ಪ್ರಕೃತಿಯ ಗುಣಗಳೇ ಹೊರತು ಪರಮಾತ್ಮನ ಗುಣಗಳಲ್ಲ. ಆ ಭಗವಂತ ನಿರ್ಗುಣ, ನ ಆತ್ಮನೋ ಗುಣಾಃ, ಅವನು ನಿರ್ಗುಣ, ಅವನ ಗುಣ ಅಲ್ಲ ಇದು. ಇದು ಪ್ರಕೃತಿಯ ಗುಣಗಳು. ಮತ್ತೆ ಈ ಗುಣಗಳು ಪ್ರಕೃತಿಯಲ್ಲಿ ಯುಗಪದ್ ಹ್ರಾಸ ಉನ್ನಾಹ ಏವನ, ಒಂದೇ ಸಲೆಗೆ ಕ್ಷಯ ಆಗೋದಾಗ್ಲಿ ಅಥವಾ ವೃದ್ಧಿ ಆಗೋದಾಗ್ಲಿ ಆಗೋದಿಲ್ಲ. ಹ್ರಾಸ ಮತ್ತು ಉನ್ನಾಹ ಅಂತನ್ನೋದು ಏಕಕಾಲದಲ್ಲಿ ಆಗೋದಿಲ್ಲ. ಆ ಪ್ರಕೃತಿಯಲ್ಲಿ ಪ್ರಕೃತಿಯ ಗುಣಗಳೇ, ಆದರೆ ಆ ಗುಣಗಳು ಪ್ರಕೃತಿಯಲ್ಲಿ ಏಕಕಾಲದಲ್ಲೇನೆ ಹ್ರಾಸ ಆಗ್ಬಿಡೋದು, ಏಕಕಾಲದಲ್ಲೇ ವೃದ್ಧಿ ಆಗ್ಬಿಡೋದು ಹಾಗಿಲ್ಲ. ಸತ್ವಂ ರಜಸ್ತಮ ಇತಿ ಪ್ರಕೃತೇರ್ನಾತ್ಮನೋ ಗುಣಾಃ ನ ತೇಷಾಂ ಯುಗಪದ್ರಾಜನ್ ಹ್ರಾಸ ಉನ್ನಾಹ ಏವ ಚ. ಜಯಕಾಲೇ ತು ಸತ್ವಸ್ಯ ದೇವರ್ಷೀನ್ ರಜಸೋಸುರಾನ್ ತಮಸೋ ಯಕ್ಷರಕ್ಷಾಂಸಿ ತತ್ಕಾಲಾನುಗುಣೋ ಭಜನ್. ಮತ್ತೇನು? ಸತ್ವಗುಣದ ಅಭಿವೃದ್ಧಿ ಆಗುವ ಕಾಲದಲ್ಲಿ ದೇವತೆಗಳನ್ನ, ಋಷಿಗಳನ್ನ ಆ ಕಾಲಕ್ಕೆ ಅನುಗುಣವಾಗಿ ಪ್ರವೇಶ ಮಾಡ್ತಾನೆ. ರಜೋಗುಣದ ವೃದ್ಧಿ ಕಾಲದಲ್ಲಿ ಅಸುರರನ್ನ, ತಮೋಗುಣದ ವೃದ್ಧಿ ಕಾಲದಲ್ಲಿ ಯಕ್ಷ ರಾಕ್ಷಸರನ್ನ, ಹೀಗೆ ಪ್ರವೇಶ ಮಾಡ್ತಾನೆ ಭಗವಂತ. ಆಯಾ ಕಾಲಕ್ಕೆ ಅನುಗುಣವಾಗಿ ಯಾವ ಕಾಲದಲ್ಲಿ ಸತ್ವಗುಣ ಅಭಿವೃದ್ಧಿ ಆಗಬೇಕೋ ಆ ಕಾಲದಲ್ಲಿ ದೇವತೆಗಳನ್ನ, ಋಷಿಗಳನ್ನ ಪ್ರವೇಶ ಮಾಡ್ತಾನೆ. ರಜೋಗುಣ ಅಭಿವೃದ್ಧಿ ಆಗುವ ಕಾಲದಲ್ಲಿ ಅಸುರರನ್ನ, ತಮೋಗುಣ ಅಭಿವೃದ್ಧಿ ಆಗುವ ಕಾಲದಲ್ಲಿ ರಾಕ್ಷಸರನ್ನ, ಹೀಗೆ ಆಯಾ ಕಾಲಕ್ಕನುಗುಣವಾಗಿ ಪ್ರವೇಶ ಮಾಡ್ತಾನೆ. ಮಾಡಿ ಅವರಿಂದ ಮತ್ತೊಬ್ಬರಿಗೆ ಪೀಡೆ ಉಂಟಾಗುವಂತೆ ಮಾಡ್ತಾ ಇರ್ತಾನೆ. ಹಾಗಾಗಿ ಏಕಕಾಲದಲ್ಲಿ ಆ ಸತ್ವರಜಸ್ತಮ ಗುಣಗಳು ವೃದ್ಧಿ ಆಗೋದು, ಕ್ಷಯ ಆಗೋದು ಅಂತಿಲ್ಲ. ಜಯಕಾಲೇ ತು ಸತ್ವಸ್ಯ ದೇವರ್ಷೀನ್ ರಜಸೋಸುರಾನ್ ತಮಸೋ ಯಕ್ಷರಕ್ಷಾಂಸಿ ತತ್ಕಾಲಾನುಗುಣೋ ಭಜನ್. ಜ್ಯೋತಿರಾದಿರಿವಾ ಭಾತಿ ಸಂಘಾತಾನ್ನ ವಿವಿಚ್ಯತೆ ವಿದಂತ್ಯಾತ್ಮಾನಮಾತ್ಮಸ್ಥಂ ಮಥಿತ್ವಾ ಕವಯೋಂತತಃ. ಇವನು ದೇವತೆಗಳ ಶರೀರದೊಳಗೂ ಇರ್ತಾನೆ, ಅಸುರರ ಶರೀರದೊಳಗೂ ಇರ್ತಾನೆ, ಯಕ್ಷ ರಾಕ್ಷಸರು, ಋಷಿಮುನಿಗಳು ಎಲ್ಲರ ಶರೀರದ ಒಳಗೂ ಇರ್ತಾನೆ. ಆದರೂ ಅವ್ಯಕ್ತನಾದ್ರಿಂದ ಕಾಣಿಸ್ಕೊಳ್ಳೋದಿಲ್ಲ. ಎಲ್ಲರ ಶರೀರದ ಒಳಗಿದ್ರೂ ಕೂಡ ಕಾಣೋದಿಲ್ಲ. ಹೇಗೆ ಅಂದ್ರೆ, ಈ ಅರಣಿ ಕಾಷ್ಠದಲ್ಲಿ ಬೆಂಕಿ ಇರ್ತದೆ. ಆ ಬೆಂಕಿ ಕಾಣಿಸೋದಿಲ್ಲ, ಮುಟ್ಟಿದರೂ ಕೂಡ ಅನುಭವಕ್ಕೆ ಬರೋದಿಲ್ಲ. ಕಟ್ಟಿಗೆ, ಆ ಕಟ್ಟಿಗೆಯಲ್ಲಿ ಬೆಂಕಿ ಇದೆ, ಆ ಬೆಂಕಿ ಯಾರಿಗೂ ಅನುಭವಕ್ಕೆ ಬರೋದಿಲ್ಲ, ಕಾಣಿಸ್ಕೊಳ್ಳೋದಿಲ್ಲ. ಆದರೆ ಅದನ್ನ ಮಥನ ಮಾಡಿದಾಗ ಬೆಂಕಿ ಕಾಣಿಸ್ಕೊಳ್ತದೆ. ಹಾಗೆ ಮೊಸರಿನಲ್ಲಿ
ತುಪ್ಪ ಇದೆಯೋ ಇಲ್ಲೋ? ಮೊಸರಿನೊಳಗೆ ತುಪ್ಪ ಇದೆ. ಯಾರಿಗಾದ್ರೂ ಮೊಸರಿನಲ್ಲಿ ತುಪ್ಪ ಕಾಣಿಸ್ಕೊಳ್ತದ? ಅಥವಾ ಮೊಸರನ್ನ ತಿನ್ನೋದ್ರಿಂದ ತುಪ್ಪದ ಒಂದು ಅನುಭವ ಯಾರಿಗಾದ್ರೂ ಬರ್ತದ? ಇಲ್ಲ. ಆದ್ರೆ ಮೊಸರಿನಲ್ಲಿ ತುಪ್ಪ ಇದೆ. ಯಾರಿಗೂ ಕಾಣಿಸೋದಿಲ್ಲ, ಅನುಭವಕ್ಕೆ ಬರೋದಿಲ್ಲ. ಆದ್ರೆ ಆ ಮೊಸರನ್ನ ಮಥನ ಮಾಡಿದಾಗ, ಕಡ್ದಾಗ ಅದರೊಳಗಿರುವ ತುಪ್ಪ ಬೇರೆಯಾಗಿ ಕಾಣಿಸ್ಕೊಳ್ತದೆ. ಅರಣಿ ಮಥನ ಮಾಡಿದರೆ ಆವಾಗ ಅದರೊಳಗಿರ್ತಕ್ಕಂತಹ ಬೆಂಕಿ ಪ್ರತ್ಯೇಕವಾಗಿ ಕಾಣಿಸ್ಕೊಳ್ತದೆ. ಹೇಗೋ ಹಾಗೆ ಕವಯಃ ಮಥಿತ್ವ ಅಂತತಃ, ಜ್ಞಾನಿಗಳು ಶಾಸ್ತ್ರವನ್ನ ಮಥನ ಮಾಡ್ತಾರೆ. ಶಾಸ್ತ್ರಗಳನ್ನ ಮಥನ ಮಾಡಿ ಕಡದಾಗ ಅದರ ಪರಿಪಕ್ವತೆ ಕಾಲ ಬಂದಾಗ ಶರೀರದಲ್ಲಿರ್ತಕ್ಕಂತಹ ಪರಮಾತ್ಮನನ್ನ ಆ ಶರೀರದಿಂದ ಬೇರೆಯಾಗಿ ಕಂಡುಕೊಳ್ತಾರೆ. ಅರಣಿ ಮಥನ ಮಾಡಿದಾಗ ಕಟ್ಟಿಗೆಯಲ್ಲಿರುವ ಬೆಂಕಿ ಹೇಗೆ ಪ್ರತ್ಯೇಕವಾಗಿ ಕಟ್ಟಿಗೆಯಿಂದ ಬೇರೆಯಾಗಿ ಕಾಣಿಸ್ಕೊಳ್ತದೋ, ಮೊಸರನ್ನ ಕಡದಾಗ ಮೊಸರಿನಲ್ಲೇ ಇದ್ದಂತಹ ಆ ತುಪ್ಪ ಪ್ರತ್ಯೇಕವಾಗಿ ಮೊಸರಿಗಿಂತ ಬೇರೆಯಾಗಿ ಹೇಗೆ ಕಾಣಿಸ್ಕೊಳ್ತದೋ, ಹಾಗೆ ಶಾಸ್ತ್ರಗಳನ್ನ ಮಥನ ಮಾಡಿದಾಗ ಈ ಶರೀರದ ಒಳಗೆ ಇರುವಂತಹ ಭಗವಂತ ಪ್ರತ್ಯೇಕವಾಗಿ ಕಾಣಿಸ್ಕೊಳ್ತಾನೆ ಅಂತ ದೃಷ್ಟಾಂತಪೂರ್ವಕವಾಗಿ ತಿಳಿಸಿಕೊಟ್ಟಿದ್ದಾರೆ. ಇಲ್ಲೂ ಕೂಡ ಈ ಶ್ರೀಧರಿಯ ವ್ಯಾಖ್ಯಾನದಲ್ಲಿ ಮತ್ತು ವಿಶ್ವನಾಥ ವ್ಯಾಖ್ಯಾನದಲ್ಲಿ ಈ ಶ್ಲೋಕಕ್ಕೆ ಅಭಿಪ್ರಾಯವನ್ನು ಅವರು ಬೇರೆನೆ ಹೇಳಿದ್ದಾರೆ, ಬೇರೆ ಥರ ಹೇಳಿದ್ದಾರೆ. ಈ ಸಣ್ಣ ಕಟ್ಟಿಗೆ ರಾಶಿ ಇದೆ. ಆ ಕಟ್ಟಿಗೆ ರಾಶಿ, ಸಣ್ಣ ಕಟ್ಟಿಗೆ ರಾಶಿಯಲ್ಲಿ ಬೆಂಕಿ ಸಣ್ಣಗಾಗಿರ್ತದೆ, ದೊಡ್ಡ ಕಟ್ಟಿಗೆ ರಾಶಿಯಲ್ಲಿ ದೊಡ್ಡದಾಗಿರ್ತದೆ. ಆಮೇಲೆ ಸಣ್ಣ ಪಾತ್ರೆಯಲ್ಲಿ ನೀರು ಕಡಿಮೆ ಇರ್ತದೆ, ದೊಡ್ಡ ಪಾತ್ರೆಯಲ್ಲಿ ನೀರು ಹೆಚ್ಚಿರ್ತದೆ. ಸಣ್ಣ ಸಣ್ಣ ತಂಬಿಗೆ, ಆ ತಂಬಿಗೆ ಲೋಟ ಮೊದಲಾದವುಗಳಲ್ಲಿರುವ ಆಕಾಶ ಸಣ್ಣದು, ದೊಡ್ಡ ದೊಡ್ಡ ಬಿಂದಿಗೆ ಮೊದಲಾದವುಗಳಲ್ಲಿರುವಂತಹ ಆಕಾಶ ದೊಡ್ಡದು. ಎಲ್ಲವೂ ಕೂಡ ತಾವು ಇರುವ ಸ್ಥಳಕ್ಕೆ ಅನುಗುಣವಾಗಿ ಸಣ್ಣದೋ ದೊಡ್ಡದೋ ಆಗಿರ್ತದೆ. ಹಾಗೆ ದೇವತೆಗಳ ಸತ್ವಗುಣ ಹೆಚ್ಚಾದಾಗ ಭಗವಂತ ಅವರ ಕಡೆಗೆ, ಅಸುರರ ರಜೋಗುಣ ಹೆಚ್ಚಾದಾಗ ಭಗವಂತ ಅವರ ಕಡೆ, ಹೀಗಿರ್ತಾನೆ. ಅವನಿಗೆ ಪಕ್ಷಪಾತ ವೈಷಮ್ಯ ಇಲ್ಲ ಅಂತ ಈ ರೀತಿ ಅರ್ಥ ಮಾಡಿದ್ದಾರೆ ಈ ಶ್ಲೋಕಕ್ಕೆ. ಇದೇ ಶ್ಲೋಕಕ್ಕೆ ಅವರು ಈ ರೀತಿ ಅರ್ಥ ಮಾಡಿದ್ದಾರೆ. ಮೇಲ್ನೋಟಕ್ಕೆ ಆ ರೀತಿ ಅರ್ಥನೂ ಕಾಣ್ತದೆ, ಹಾಗೂ ಅರ್ಥ ಮಾಡ್ಲಿಕ್ಕೆ ಬರ್ತದೆ. ಆದರೆ ಭಗವಂತ ಯಾವಾಗಲೂ ದೇವತೆಗಳ ಕಡೆಗೇ ಇರ್ತಾನಲ್ಲ, ಯಾಕೆ? ಅಸುರಾರಿ, ಅವನು ಯಾವಾಗಲೂ ಅಸುರಾರಿ ಹೊರತು ಸುರಾರಿ ಆಗೋದೇ ಇಲ್ಲ. ದೇವತೆಗಳಿಗೆ ಶತ್ರು ಆಗೋದೇ ಇಲ್ಲ, ದೇವತೆಗಳ ಕಡೆಗೆ ಇರ್ತಾನೆ. ಅಸುರರಿಗೆ ಒಂದೊಂದ್ಸಲ ಹೆಚ್ಚು ಶಕ್ತಿ ಬರ್ತದೆ ನಿಜ. ದೇವತೆಗಳಿಗಿಂತ ಅಸುರರು ಹೆಚ್ಚು ಬಲವುಳ್ಳವರಾಗ್ತಾರೆ. ಆದರೂ ಅದು ಯಾವಾಗ? ಯಾಕೆ? ಅಸುರರ ಕೈಯಿಂದ ಇನ್ನೂ ಹೆಚ್ಚು ಅಪರಾಧ ಮಾಡಿಸ್ಬೇಕು ಅಂತ ಹೊರತು ಅವ್ರಿಗೆ ಒಳ್ಳೇದು ಮಾಡ್ಲಿಕ್ಕೇನಲ್ಲ. ಒಂದೊಂದ್ಸಲ ಅಸುರರು ಜಾಸ್ತಿ ಶಕ್ತಿ ತಗೊಂಡು ದೇವತೆಗಳ ಮೇಲೆ ಆಕ್ರಮಣ ಮಾಡ್ತಾರೆ, ದೇವತೆಗಳನ್ನು ಸೋಲಿಸ್ತಾರೆ. ಅದು ಯಾಕೆ? ಅವ್ರ ಕೈಯಿಂದ ಅಪರಾಧ ಮಾಡಿಸ್ಬೇಕು ಅಂತಾನೆ ಅವರೊಳಗೆ ಕೂತು ಹೆಚ್ಚು ಶಕ್ತಿಯನ್ನು ಕೊಡ್ತಾನೆ ಅವರಿಗೆ, ಅಸುರರಿಗೆ. ಯಾಕೆ? ಮುಂದೆ ಅವರಿಗೆ ಶಿಕ್ಷೆ ಕೊಡ್ಲಿಕ್ಕೇನೆ ಅದು. ಅದರಿಂದ ಆ ಕಾಲದಲ್ಲೂ ದೇವತೆಗಳ ಮೇಲೆ ಪ್ರೀತಿಯಿಂದಲೇ ಇರ್ತಾನೆ ಭಗವಂತ. ದೇವತೆಗಳು ಯಾವಾಗ ಸೋಲ್ತಾರಲ್ಲ, ದೈತ್ಯರ ಗೆಲ್ತಾರಲ್ಲ, ಆ ಸಮಯದಲ್ಲೂ ಕೂಡ ದೇವತೆಗಳ ಮೇಲಿನ ಪ್ರೀತಿಯಿಂದಲೇ ಭಗವಂತ ಮಾಡ್ತಾನೆ. ಜ್ಯೋತಿರಾದಿರಿವ ಭಾತಿ ಅಂತಿದೆ ಇಲ್ಲಿ. ಜ್ಯೋತಿರಾದಿರಿವ ಅಭಾತಿ. ಅಗ್ನಿ ಕಟ್ಟಿಗೆಯಲ್ಲಿ ಇರುವಂತೆ, ಹಾಗೆ ಮೊಸರಿನಲ್ಲಿ ತುಪ್ಪ ಇರುವಂತೆ, ಶರೀರದಲ್ಲಿ ಭಗವಂತ ಅವ್ಯಕ್ತನಾಗಿ ಇದ್ದು
ಅಭಾತಿ. ಅಭಾತಿ ಅಂದ್ರೇನು? ವ್ಯಕ್ತನಾಗೋದಿಲ್ಲ, ಗೋಚರನಾಗೋದಿಲ್ಲ ಅಂತ ಹೀಗೆ ವ್ಯಾಖ್ಯಾನ ಮಾಡಬೇಕು. ಅವರೆಲ್ಲ ಆಭಾತಿ ಅಂತ ಪದ ವಿಭಾಗ ಮಾಡ್ಕೊಂಡಿದ್ದಾರೆ ಬೇರೆ ವ್ಯಾಖ್ಯಾನಕಾರರು. ಜ್ಯೋತಿರಿವ ಆಭಾತಿ ಅಂತ ವ್ಯಾಖ್ಯಾನ ಮಾಡಿಕೊಂಡು ಪದ ವಿಭಾಗ ಮಾಡಿಕೊಂಡು ಬೆಂಕಿ ಮುಂತಾದವುಗಳಂತೆ ಭಗವಂತ ಹೊಳಿತಾನೆ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಆಭಾತಿ ಅಲ್ಲ, ಅದು ಅಭಾತಿ, ಹೊಳೆಯೋದಿಲ್ಲ, ಅವ್ಯಕ್ತನಾಗಿರ್ತಾನೆ ಅಂತ ಹಾಗಿಟ್ಟುಕೊಳ್ಬೇಕು. ಸಂಘಾತಾನ್ನ ವಿವಿಚ್ಯತೆ, ಶರೀರದಿಂದ ಬೇರೆಯಾಗಿ ಕಾಣಿಸೋದಿಲ್ಲ ಅಂತಿದೆ ಮುಂದೆ. ಅದನ್ನು ಕೂಡಿಸ್ಬೇಕಾಗಿದ್ರೆ ಆಭಾತಿ ಅಂತ ವ್ಯಾಖ್ಯಾನ ಪದ ವಿಭಾಗ ಮಾಡಿಕೊಂಡು ಹೊಳಿತಾನೆ ಅಂತ ಅರ್ಥ ಮಾಡಿಬಿಟ್ರೆ ಅದಕ್ಕೆ ವಿರೋಧ ಬರ್ತದೆ. ಮಥನ ಮಾಡಿದ್ರೆ ಹೊಳಿತಾನೆ, ಇಲ್ಲದೆ ಇದ್ರೆ ಇಲ್ಲ ಅಂತ ಮುಂದೆ ಇದೆ. ಹಾಗಾಗಿ ಅಭಾತಿ, ಕಾಣಿಸೋದಿಲ್ಲ, ಒಳಗಿದ್ರೂ ಕೂಡ ಗೋಚರ ಆಗೋದಿಲ್ಲ. ಯಾಕೆ? ಅವ್ಯಕ್ತನಾಗಿದ್ದಾನೆ. ಹಾಗಾದ್ರೆ ಗೋಚರ ಆಗಬೇಕಾಗಿದ್ರೆ ಏನ್ ಮಾಡ್ಬೇಕು? ಮಥನ ಮಾಡಿದ್ವಾಗ ಮಥನ ಮಾಡಬೇಕು. ಮಥನ ಮಾಡಿದಾಗ ಗೋಚರ ಆಗ್ತಾನೆ ಅಂತ. ಇದನ್ನ ಅದೇ ಹಿಂದೆ ಹೇಳಿದ ಭವಿಷ್ಯತ್ ಪರ್ವದ ವಾಕ್ಯವನ್ನೇ ಉದಾಹರಿಸಿ ಆಚಾರ್ಯರು ತಿಳಿಸಿಕೊಡ್ತಾರೆ. ಭವಿಷ್ಯತ್ ಪರ್ವದಲ್ಲಿ ಇದನ್ನು ಸ್ಪಷ್ಟವಾಗಿ ದದಿಸ್ತ ಘೃತವತ್ ಕಾಷ್ಠೆ ವನ್ನಿವಚ್ಚ ಜನಾರ್ದನಃ ದೇಹೇಂದ್ರಿಯಾಸು ಜೀವೇಭ್ಯೋ ವಿವಿಚ್ಯ ಜ್ಞಾಯತೆ ನತು ಇತಿ ಚ. ದದಿಸ್ತ ಘೃತವತೆ, ಮೊಸರಿನಲ್ಲಿರುವ ತುಪ್ಪದಂತೆ, ಕಾಷ್ಠೆ ವನ್ನಿವಚ್ಚ, ಕಟ್ಟಿಗೆಯಲ್ಲಿರುವ ವನ್ನಿಯಂತೆ, ಜನಾರ್ದನಃ, ಜನಾರ್ದನನು, ದೇಹೇಂದ್ರಿಯಾಸು ಜೀವೇಭ್ಯೋ ವಿವಿಚ್ಯ ಜ್ಞಾಯತೆ, ಜೀವರ ಶರೀರ, ಇಂದ್ರಿಯ, ಪ್ರಾಣ, ಆತ್ಮ ಎಲ್ಲದಕ್ಕಿಂತಲೂ ಕೂಡ ಬೇರೆಯಾಗಿ ಗೋಚರ ಆಗೋದಿಲ್ಲ. ಹೇಗೆ ಕಟ್ಟಿಗೆಯಲ್ಲಿರುವ ವನ್ನಿ ಕಟ್ಟಿಗೆಗಿಂತ ಬೇರೆಯಾಗಿ ಗೋಚರ ಆಗೋದಿಲ್ವೋ, ಮೊಸರಿನಲ್ಲಿರುವ ತುಪ್ಪ ಮೊಸರಿಗಿಂತ ಬೇರೆಯಾಗಿ ಹೇಗೆ ಕಾಣಿಸ್ಕೊಳ್ಳೋದಿಲ್ವೋ, ಹಾಗೆ ಈ ಜೀವರ ಶರೀರ, ಇಂದ್ರಿಯ, ಪ್ರಾಣ ಮೊದಲಾದವುಗಳಿಗಿಂತ ಬೇರೆಯಾಗಿ ಜನಾರ್ದನ ಗೋಚರ ಆಗೋದಿಲ್ಲ. ಅದು ಗೋಚರ ಆಗಬೇಕಾಗಿದ್ರೆ ಮಥನ ಆಗಬೇಕು. ಶಾಸ್ತ್ರಗಳನ್ನ ಮಥನ ಮಾಡಿ ಜ್ಞಾನಿಗಳು ಆ ಭಗವಂತನನ್ನ ಪ್ರತ್ಯೇಕವಾಗಿ ತಿಳ್ಕೊಳ್ತಾರೆ ಅಂತ ಹೀಗೆ ಭವಿಷ್ಯತ್ ಪರ್ವದ ಮಾತು ಸ್ಪಷ್ಟವಾಗಿ ಈ ಭಾಗವತ ಶ್ಲೋಕದ ಅಭಿಪ್ರಾಯವನ್ನ ತಿಳಿಸ್ಕೊಡ್ತಾ ಇದೆ. ಅವನು ದೇವತೆಗಳ ಪಕ್ಷಪಾತಿ ಅಲ್ಲ. ಪಕ್ಷಪಾತಿ ಅಲ್ಲ ಅಂತನ್ನೋದಕ್ಕೆ ಆ ರೀತಿ ಅರ್ಥ. ಅವರವರ ಯೋಗ್ಯತೆ. ದೇವತೆಗಳ ಪಕ್ಷವನ್ನು ವಹಿಸ್ತಾನೆ ನಿಜ. ದೇವತೆಗಳ ಪಕ್ಷದಲ್ಲೇ ನಿಂತು ದೇವತೆಗಳಿಗೆ ಶಕ್ತಿಯನ್ನು ಕೊಟ್ಟು ದೈತ್ಯರನ್ನ ಸೋಲಿಸ್ತಾನೆ. ಹಾಗಾಗಿ ದೇವತೆಗಳ ಪಕ್ಷಪಾತಿಯೇ. ಆದರೆ ಅದು ದೋಷ ಅಲ್ಲ. ನೀವು ಹೇಳೋ ಹಾಗೆ ವೈಷಮ್ಯ, ಇದು ಯಾಕೆ ಹೀಗೆ ಮಾಡ್ತಾನೆ, ತಪ್ಪಲ್ವಾ ಅಂತ. ತಪ್ಪಲ್ಲ. ದೇವತೆಗಳ ಪಕ್ಷ ವಹಿಸ್ತಾನೆ ಅನ್ನೋದೇನೋ ನಿಜನೇ, ಆದ್ರೆ ಅದು ದೋಷ ಅಲ್ಲ ಅಂತ ತಿಳ್ಕೊಳ್ಬೇಕು. ಜ್ಯೋತಿರಾದಿರಿವಾ ಭಾತಿ ಸಂಘಾತಾನ್ನ ವಿವಿಚ್ಯತೆ ವಿದಂತ್ಯಾತ್ಮಾನಮಾತ್ಮಸ್ಥಂ ಮಥಿತ್ವಾ ಕವಯೋಂತತಃ. ಸಾಕು, ಟೈಮ್ ಆಯ್ತು. ಶ್ರೀಕೃಷ್ಣಾರ್ಪಣಮಸ್ತು. ಹುಡುಗರೆ, ಪದರತ್ನಾವಳಿಲಿ ತೇಜೋ ಅಸಿತಂ ತ್ರೇಧ ವಿಧೀಯತೆ ಇತಿ ಸುತೇಹೆ ಅಂತ ಕೊಟ್ಟಿದ್ದಾರಲ್ಲ, ಅದು ಏನ್ ಹೇಳ್ತಾರಲ್ಲಿ? ಎಲ್ಲಿದೆ? ಪದರತ್ನಾವಳಿ 6ನೇ ಲೈನು. ತೇಜೋ ಅಸಿತಂ ತ್ರೇಧ ವಿಧೀಯತೆ ಇತಿ ಸುತೇಹೆ ಘೃತಸ್ಯ ಜ್ಯೋತಿಷ್ ಶಬ್ದ ವಿಧೇಯತ್ವಂ ಪ್ರಾಮಾಣಿಕಂ ಕೊಟ್ಟಿದ್ದಾರೆ. ಜ್ಯೋತಿರಾದಿ ಘೃತಾದಿ ದ್ರವ್ಯಂ ದಧ್ಯಾದಿಭ್ಯೋ ಮಥನಾತ್ ಪೂರ್ವಂ ನ ವಿವೇಚ್ಯತೆ ಪೃಥಗ್ಭೂತಂ ನ ಜ್ಞಾಯತೆ ನ ಪ್ರತೀಯತೆ ತಥಾ ಆತ್ಮ ಭಾವಃ. ಅದೇ ರೀತಿ ಆತ್ಮನಲ್ಲೂ ಕೂಡ ತೇಜೋಶ್
ತೇಜೋಷಿತಂ ತ್ರೇಧಾ ವಿಧೀಯತೆ ಇತಿ ಶ್ರುತೇಃ ಘೃತಸ್ಯ ಜ್ಯೋತಿಷ್ಶಬ್ದಾಭಿಧೇಯತ್ವಂ ಪ್ರಾಮಾಣಿಕಂ. ಘೃತಕ್ಕೆ ಜ್ಯೋತಿ ಅನ್ನೋ ಶಬ್ದವನ್ನ ಪ್ರಯೋಗ ಮಾಡಿದ್ದಾರಲ್ಲ, ಜ್ಯೋತಿರಿವ ಅಂತ. ಜ್ಯೋತಿರಿವ ಅಂದ್ರೆ ತುಪ್ಪದಂತೆ ಅಂತ. ಜ್ಯೋತಿ ಅನ್ನೋ ಶಬ್ದಕ್ಕೆ ತುಪ್ಪ ಅನ್ನೋ ಅರ್ಥ ಎಲ್ಲಿದೆ ಅಂತಂದ್ರೆ ಅದಕ್ಕೆ ವೇದದ ದೃಷ್ಟಾಂತ ಕೊಟ್ಟಿದ್ದಾರೆ. ತೇಜೋಷಿತಂ ತ್ರೇಧಾ ವಿಧೀಯತೆ ಅಂತ ಶ್ರುತಿ ಇದೆ. ಹಾಗಾಗಿ ಘೃತ ಅನ್ನೋದನ್ನ ಜ್ಯೋತಿ ಅನ್ನೋ ಶಬ್ದದಿಂದ ಹೇಳಿದ್ದು ಪ್ರಾಮಾಣಿಕವಾಗಿದೆ ಅಂತ ಆ ವೇದ ನೋಡಿದ್ರೆ ಗೊತ್ತಾಗ್ತದೆ. ಅಲ್ಲಿ ಆ ವೇದದಲ್ಲಿ ಅಶಿತಂ ಅದು ಆ ವೇದದ ಪೂರ್ತಿ ನೋಡ್ಬೇಕು ಅದನ್ನ. ಆ ವೇದದಲ್ಲಿ ತೇಜೋ ಅಶಿತಂ ತ್ರೇಧಾ ವಿಧೀಯತೆ ಅಂತ ಹೇಳಿ ಹಂಗೆ ಮುಂದುವರಿಯುತ್ತೆ ಅದು. ಅಲ್ಲಿ ತುಪ್ಪಕ್ಕೆ ಜ್ಯೋತಿ ಅನ್ನೋ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಹಾಗಾಗಿ ಅದು ಪ್ರಾಮಾಣಿಕ ಅಂತ. ಆಮೇಲೆ ಕಾಷ್ಠೆ ವನ್ನಿವಚ್ಚ ಜನಾರ್ದನ ನತು ಮುಂದೆ ಮತ್ತೇನ್